ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 887 ಪಾಯಿಂಟ್ಸ್ ಗೈನ್ ಆಗಿ 57,633ಯಲ್ಲಿ ಕ್ಲೋಸ್ ಆಗಿದೆ. 57,633ಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 264 ಪಾಯಿಂಟ್ಸ್ ಗೈನ್ ಆಗಿ 17,176ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 882 ಪಾಯಿಂಟ್ಸ್ ಗೈನ್ ಆಗಿ 36,618ನಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅಮೆರಿಕಾಗೆ ಸಂಬಂಧಿಸಿರುವ ಚೀಫ್ ಮೆಡಿಕಲ್ ಅಡ್ವೈಸರ್ ಆಗಿರುವ ಆಂಥೋನಿ ಫೌಸಿ ಅವರು ವೇರಿಯಂಟ್ ರಿಲೇಟೆಡ್ ಆಗಿ ಬರ್ತಿರೋ ಇನಿಷಿಯಲಿ ಡೇಟಾ ಪ್ರಕಾರ ಮೀನ್ಸ್ ವೈರಸ್ ಮೇಲೆ ಮಾಡ್ತಿರೋ ಸ್ಟಡಿಯಿಂದ ಬರ್ತಿರೋ ಎರ್ಲಿ ರಿಪೋರ್ಟ್ಸ್ ಪ್ರಕಾರ ಹೊಸ ವೇರಿಯಂಟ್ ಬಗ್ಗೆ ಅಷ್ಟೊಂದು ತೊಂದರೆ ಹೊಸ ವೇರಿಯಂಟ್ ಬಗ್ಗೆ ಇರಲ್ಲ ಅಂತ ಹೇಳಿದ್ರಿಂದ US ಮಾರ್ಕೆಟ್ನಲ್ಲಿ ತುಂಬ ಸ್ಟ್ರಾಂಗ್ ರ್ಯಾಲಿ ಅಂತೂ ಕಾಣಿಸಿದೆ. ಅಂಡ್ ಈವನ್ ಏಷ್ಯನ್ ಮಾರ್ಕೆಟ್ಸಲ್ಲೂ ಪಾಸಿಟಿವ್ ಆಗಿ ಇತ್ತು. ಈವನ್ ಆಫ್ಟರ್ನೂನ್ ಓಪನ್ ಆದಮೇಲೆ ಯುರೋಪಿಯನ್ ಮಾರ್ಕೆಟ್ಸನ್ನು ಪಾಸಿಟಿವ್ ಆಗಿತ್ತು. ಹೊಸ ವೇರಿಯಂಟು ತುಂಬ ಜನನ ಇನ್ಫೆಕ್ಷನ್ಗೆ ಗುರಿ ಮಾಡುತ್ತೆ ಅಂತ ಒಂದು ನೆಗೆಟಿವ್ ಅನ್ಸರ್ಟನಿಟಿ ಯಾವುದಾದ್ರೂ ಇತ್ತು ಮಾರ್ಕೆಟ್ನಲ್ಲಿ, ಅಷ್ಟೊಂದು ಹಾನಿಕಾರಕ ಅಲ್ಲ ಅಂತ ಫೌಸಿ ಅವರು ಮಾಡಿರೋ ಸ್ಟೇಟ್ಮೆಂಟಿಂದ ಗ್ಲೋಬಲಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಅಂತೂ ಟರ್ನ್ ಆಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ನಾವು ಗಮನಿಸಬೇಕಾಗಿರೋದು, ನಾಳೆ RBI ಅವರ ಔಟ್ಕಮ್ ನಾಳೆ ಬರ್ತಾ ಇದೆ. RBI ಗವರ್ನರ್ ಅವರು ರೀಸೆಂಟ್ ಆಗಿ ಇನ್ಫ್ಲೇಷನ್ ಬೆಳೀತಾ ಇದೆ ಅಲ್ವಾ, ಬಡ್ಡಿ ರೇಟ್ ಏನಾದರೂ ಜಾಸ್ತಿ ಮಾಡೋ ಯೋಚನೆಯಲ್ಲಿ ಇದ್ದಾರಾ ಅಥವಾ ಸೇಮ್ ಬಡ್ಡಿ ರೇಟ್ನ ಕಂಟಿನ್ಯೂ ಮಾಡ್ತಾರ ಅನ್ನೋದು ನಾವು ನಾಳೆ ಗಮನಿಸಬೇಕು. ಬಟ್ ಮಾರ್ಕೆಟ್ ಆದ್ರೆ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಲ್ಲ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಮ್ಗೆ ಬರುತ್ತೆ, ಅದು ಇಂಪಾರ್ಟೆಂಟ್ ನಾವು ಗಮನಿಸಬೇಕು. ರೀಸೆಂಟ್ ಡೇಸ್ ನಲ್ಲಿ ನಾವು ಗಮನಿಸ್ತಾ ಇದೀವಲ್ಲ, FIS ಕಾನ್ಸ್ಟೆಂಟ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಅದು ಅದೇನು ದೊಡ್ಡ ಸರ್ಪ್ರೈಸ್ ಅಂತೂ ಏನಿಲ್ಲ. ಆದರೆ ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆಗಿರುವಾಗ ಪರ್ಟಿಕ್ಯುಲರ್ ಆಗಿ ಗ್ಲೋಬಲ್ ಅಲ್ಲಿ ಹೊಸ ವೇರಿಯಂಟ್ ಕಾರಣವಾಗಿ ಅನ್ಸರ್ಟನಿಟಿ ಯಾವುದಾದ್ರೂ ಇದೆಯೋ, ಇದು ವೈರಸ್ ರಿಲೇಟೆಡ್ ಆಗಿ ಅಷ್ಟೊಂದು ಹಾನಿಕಾರಕ ಅಲ್ಲ ಅಂತ ಚೀಫ್ ಮೆಡಿಕಲ್ ಅಡ್ವೈಸರ್ ಇಂದ ಬಂದಿರೋ ಸ್ಟೇಟ್ಮೆಂಟ್ ಇಂದ ಒಂದು ವೇಳೆ ಏನಾದರೂ FIS ಪಾಸಿಟಿವ್ ಆಗಿ ಟರ್ನ್ ಆಗಿದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಅದು ಫರ್ದರ್ ಆಗಿ ಪಾಸಿಟಿವ್ ಆಗಿ ನಾವು ಗಮನಿಸಬಹುದು. ಆಗಿಲ್ಲದೆ ಇದ್ರೆ ಇವತ್ತು ಈಕ್ವಿಟಿ ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆಗಿದ್ರು ಸ್ಟಿಲ್ FIS ಸಿಗ್ನಿಫಿಕೆಂಟ್ ಪೋರ್ಷನ್ ಏನಾದರೂ ಸೆಲ್ ಮಾಡಿದ್ರೆ ಮೋಸ್ಟ್ಲಿ ಈ ತರ ಬರ್ತಿರೋ ರ್ಯಾಲಿಯನ್ನು ತುಂಬಾ ಜಾಸ್ತಿ ಸಸ್ಟೈನ್ ಆಗೋಕೆ ಪಾಸಿಬಿಲಿಟಿ ಇರಲ್ಲ. ಅಗ್ರೆಸಿವ್ ಆಗಿ FIS ಸೆಲ್ ಅಂತೂ ಕಾಣಿಸ್ತಾ ಇದೆ. ಇವತ್ತು ಬಂದಿರೋ ರ್ಯಾಲಿಯಲ್ಲಿ FIS ಪಾಸಿಟಿವ್ ಆಗಿದ್ದಾರಾ ಇಲ್ಲ ಅಟ್ಲೀಸ್ಟ್ ಅವ್ರ ಸೆಲ್ಲಿಂಗ್ ಇಂಟೆನ್ಸಿಟಿಯನ್ನು ಸ್ವಲ್ಪ ಕಮ್ಮಿ ಮಾಡಿ ನೆಗ್ಲಿಜಿಬಲ್ ಸೆಲ್ಲಿಂಗ್ ಅಲ್ಲಿ ಅವ್ರು ಇದಾರಾ ಅಂತ ನಾವು ಗಮನಿಸಬೇಕು. ಅಂಡ್ ಫರ್ದರ್ ಆಗಿ ಮಾರ್ಕೆಟ್ ಶಾರ್ಟ್ ಟರ್ಮ್ ಸ್ಟಿಲ್ 17,250 ಬಿಲೋನೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ಆದ್ರಿಂದ ಕ್ಲೋಸಿಂಗ್ ಅಲ್ಲ, ಇವನ್ ಇಂಟ್ರಾಡೇ ಸೆಷನ್ ಅಲ್ಲೂ ಒಂದು ಪಾಯಿಂಟ್ ನಲ್ಲಿ 17,250 ವರೆಗೆ ಹೋಗಿ ಅಲ್ಲಿ ರೆಸಿಸ್ಟೆಂಟ್ ಫೇಸ್ ಮಾಡಿದೆ. ಆಕ್ಚುಲ್ ಆಗಿ ಇವತ್ತು ನಾನು ಇಷ್ಟೊಂದು ರ್ಯಾಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಿಕಾಸ್ ನಿನ್ನೆ ಮಾರ್ಕೆಟ್ ಅಷ್ಟೊಂದು ಸೆಲ್ ಆಫ್ ಕಾಣಿಸಿರೋದ್ರಿಂದ ಯಾವ್ದಾದ್ರು ಸ್ವಲ್ಪ ರ್ಯಾಲಿ ಬಂದು ಅಗೈನ್ ಅಲ್ಲಿಂದ ತಿರ್ಗಾ ನೆಗೆಟಿವ್ಗೆ ಹೋಗುತ್ತಂತೆ ಅನ್ಕೊಂಡಿದೆ. ಇವನ್ ಶಾರ್ಟಿಂಗ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಆಗುತ್ತೇನೋ, ಡೌನ್ ಸೈಡ್ ಬ್ರೇಕ್ ಆಗಿ ಸಸ್ಟೈನ್ ಆಗುತ್ತೇನೋ ಅಂತ ಅನ್ಕೊಂಡೆ. ಬಟ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಸಪೋರ್ಟ್ ನ ಬ್ರೇಕ್ ಮಾಡಿ ಸಸ್ಟೈನ್ ಆಗುತ್ತೆ ಅಂತ ಆಪರ್ಚುನಿಟಿ ಅಂತೂ ಯಾವುದೂ ಒಂದು ಕಾಣಿಸಲೇ ಇಲ್ಲ. ಸ್ಟ್ರಾಂಗ್ ಪಾಸಿಟಿವ್ ಸೈಡ್ಗೆ ರ್ಯಾಲಿ ಆಗ್ತಾ ಬಂತು. ಅಂಡ್ ಇವನ್ 17,140 160 ರೇಂಜ್ ಹತ್ರನು ಒಂದು ಟೈಮ್ ವರ್ಗೂ ಕನ್ಸಾಲ್ಟೇಷನ್ ಆಗಿ ಅಗೈನ್ ಆ ಲೆವೆಲ್ ಇಂದ ಸ್ಟೆಬಿಲೈಸ್ ಆಗ್ತಾ 17,250 ವರೆಗೂ ಹೋಗಿ ಡೌನ್ ಸೈಡ್ ಕ್ಲೋಸ್ ಆಗಿದೆ. ಸ್ಟಿಲ್ 17,250 ಬಿಲೋನೇ ಇರೋದ್ರಿಂದ ಇವತ್ತಿನ FIS ಇಂದ ಬರ್ತಿರೋ ಸೆಲ್ಲಿಂಗ್ ಕನ್ಸಿಡರೇಷನ್ ತಗೊಂಡು ಫರ್ದರ್ ಆಗಿ ನಮ್ಮ ವ್ಯೂನ ಚೇಂಜ್ ಮಾಡೋಕೆ ಪ್ರಯತ್ನ ಮಾಡೋಣ. ಬಟ್ ಆಸ್ ಆಫ್ ನೌ 17,250 ಬಿಲೋ ಸಸ್ಟೈನ್ ಆಗಿ ಕ್ಲೋಸ್ ಆಗಿರೋದ್ರಿಂದ ಇವತ್ತಿನ ರೆಸಿಸ್ಟೆಂಟ್ನು ಅಲ್ಲೇ ಪ್ಲೇಸ್ ಮಾಡಿದ್ರಿಂದ ಈ ಲೆವೆಲ್ ಅಬೋವ್ ಒಂದು ಸಸ್ಟೈನ್ ಆಗೋವರೆಗೂ ಅಥವಾ ಕ್ಲೋಸ್ ಆಗೋವರೆಗೂ ನಾನು ಶಾರ್ಟ್ ಟರ್ಮ್ ಮಾರ್ಕೆಟ್ ನೆಗೆಟಿವ್ ಆಗಿ ನೋಡ್ತಾ ಇದ್ದೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಏನಿಲ್ಲ, ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ್ಯೂಸು ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅದರ ಮೂಲಕ ಗೇನ್ ಆಗ್ತಾ ಇರ್ತೀವಲ್ವಾ, ಆ ಪ್ರಾಫಿಟ್ ಮೇಲೆ ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಿರೋ ಟ್ಯಾಕ್ಸ್ ಯಾವ್ದಾದ್ರು ಇದೆಯೋ ಮೋರ್ ದನ್ 1 ಇಯರ್ ಮೇಲೆ ಹೋಲ್ಡ್ ಮಾಡಿದ್ರೆ ಆ ಟ್ಯಾಕ್ಸ್ನ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತೂ ಮಾಡಿದೆ. ಇವಾಗ ಮೋರ್ ದನ್ 1 ಇಯರ್ ಹೋಲ್ಡ್ ಮಾಡ್ತಿರೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಈಗ ಮೋರ್ ದನ್ 1 ಇಯರ್ ಯಾವ್ದಾದ್ರು ಸ್ಟಾಕ್ ಹೋಲ್ಡ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೆಳಗಡೆ ಬರುತ್ತೆ. ಆ 1 ಇಯರ್ ಇಂದ 2 ಇಯರ್ಗೆ ಎಕ್ಸ್ಟೆಂಡ್ ಮಾಡ್ತಾರೋ ಒಂದು ಕ್ವಶನ್ಸ್ ಅಂತೂ ಬಂದಿತ್ತು. ಆದ್ರೆ ಆ ತರ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಅಂತ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ LTCG ಯಾವ್ದು ಕಂಪ್ಲೀಟ್ ರಿಮೂವ್ ಮಾಡ್ತಾರೆ ಅಂತ ಒಂದು ಸ್ಪೆಕ್ಯುಲೇಷನ್ ಮಾರ್ಕೆಟ್ ಅಲ್ಲಿ ಇತ್ತು. ಆತರ ಯೋಚನೆ ಯಾವ್ದು ಇಲ್ಲ ಅಂತ ಗೌರ್ಮೆಂಟ್ ಹೇಳಿದೆ. ಬಿಕಾಸ್ ಇದರ ಮೂಲಕ ಗೌರ್ಮೆಂಟ್ಗೆ ಒಳ್ಳೆ ಆದಾಯ ಬರ್ತಾ ಇದೆ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು April 1, 2018 ನಲ್ಲಿ. ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ 1,222 crores ಮೀನ್ಸ್ FY 18 ನಲ್ಲಿ 1,200 crores ನಿಯರ್ಲಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ FY 19 ನಲ್ಲಿ 3,460 crores ಅಂಡ್ FY 20 ನಲ್ಲಿ 5,311 crores ನಿಯರ್ಲಿ ಕೇವಲ LTCG ಇಂದಾನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಸ್ ಇಂದಾನೆ ಗೌರ್ಮೆಂಟ್ಗೆ ಇನ್ಕಮ್ ಬಂದಿದೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಂಡೋಕೌಂಟ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು GHCL ಸಂಬಂಧಿಸಿರುವ ಹೋಮ್ ಟೆಕ್ಸ್ಟೈಲ್ ಬಿಸ್ನೆಸ್ ನ 576 crores ಕೊಟ್ಟು ತಗೊಂಡಿದ್ದಾರೆ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಹೊಸ ಕೆಪಾಸಿಟಿ ರಿಲೇಟೆಡ್ ಆಗಿ 50% ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಆಡ್ ಆಗುತ್ತೆ. ಇದರಿಂದ ಇವರು ಇಂಡಿಯಾನಲ್ಲೇ ಅಲ್ವಾ ಗ್ಲೋಬಲ್ ಆಗೂ ಲಾರ್ಜೆಸ್ಟ್ ಟೆಕ್ಸ್ಟೈಲ್ ಬಿಲ್ಡಿಂಗ್ ಕಂಪನಿ ಆಗಿ ಆಗುತ್ತೆ. ಇದು ಇವರ ಟಾಪ್ ಲೈನ್ಸ್ ಮೀನ್ಸ್ ಇವರಿಗೆ ರೆವೆನ್ಯೂಗೆ 1,300 ಇಂದ 1,400 crores ವರೆಗೂ ರೆವೆನ್ಯೂ ಆಡ್ ಆಗುತ್ತೆ ಅಂತ ಈ ಅಪ್ಡೇಟ್ ಓವರ್ ಆಲ್ ಆಗಿ ಬಿಸ್ನೆಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ಆದ್ರೆ ಏನಕ್ಕೆ ಸ್ಟಾಕ್ ಇವತ್ತು ನೆಗೆಟಿವ್ ಆಗಿ ಫಾಲ್ ಆಗಿದೆ? ನಿನ್ನೆ
ನಿನ್ನೆನೇ ನಮಗೆ ಈ ಅಪ್ಡೇಟ್ ರಿಲೇಟೆಡ್ ಆಗಿ ಮಾರ್ಕೆಟ್ ಅಲ್ಲಿ ಬಂದಿರೋ ಸ್ಪೆಕ್ಯುಲೇಷನ್ ಕಾರಣವಾಗಿ ಸ್ಟಾಕ್ ನಿಯರ್ಲಿ 10% ರ್ಯಾಲಿ ಆಗಿದೆ. GSCL ಅವರು ಮಾಡಿರೋ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, ಇವರ ಸ್ಪಿನ್ನಿಂಗ್ ಬಿಸ್ನೆಸ್ ನು ಟೆಕ್ಸ್ಟೈಲ್ ಸ್ಪಿನ್ನಿಂಗ್ ಬಿಸ್ನೆಸ್ ನು 1:1 ಗೆ ಡಿಮರ್ಜ್ ಮಾಡ್ತಾ ಇದ್ದಾರೆ ಅಂತ ಅಂಡ್ ಅದರ ಅಪ್ಡೇಟ್ ಮಾಡ್ತಿದ್ದಾರೆ. GSCL ಅವರು ಸಂಪಾದನೆ ಮಾಡಿರೋ ರೆವೆನ್ಯೂಲಿ ನಿಯರ್ಲಿ 30% ನಿಯರ್ ರೆವೆನ್ಯೂನ ಇವರು ಟೆಕ್ಸ್ಟೈಲ್ ಬಿಸ್ನೆಸ್ ಇಂದಾನೆ ಬರ್ತಾ ಇದೆ. ಸೊ ಈ ಟೆಕ್ಸ್ಟೈಲ್ ಬಿಸ್ನೆಸ್ ನಲ್ಲಿ ಹೋಮ್ ಟೆಕ್ಸ್ಟೈಲ್ ಬಿಸ್ನೆಸ್ ನು ಇಂಡಿಯೋ ಕೌಂಟ್ ಅವರು ಟೆಕ್ಸ್ಟೈಲ್ ಸ್ಪಿನ್ನಿಂಗ್ ಬಿಸ್ನೆಸ್ ನು 1:1 ರೇಷಿಯೋ ನಲ್ಲಿ ಡಿಮರ್ಜರ್ ಮಾಡಿ ವ್ಯಾಲ್ಯೂನು ಕ್ರಿಯೇಟ್ ಮಾಡೋ ತರ GSCL ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ತಾನ್ಲಾ ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡ್ಕೊಳ್ಳೋಣ. ತಾನ್ಲಾ ಪ್ಲಾಟ್ಫಾರ್ಮ್ ಅವರು ವೋಡಾಫೋನ್ ಐಡಿಯಾ ಅವ್ರ ಜೊತೆ ಇವತ್ತು ಒಂದು ಡೀಲ್ನ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಈ ಡೀಲ್ ಪ್ರಕಾರ ತಾನ್ಲಾ ಅವರು ಎಕ್ಸ್ಕ್ಲೂಸಿವ್ ಪಾರ್ಟ್ನರ್ ಪ್ರೊವೈಡರ್ ಆಗಿ ವೋಡಾಫೋನ್ ಐಡಿಯಾ ಅವ್ರ ಜೊತೆ ವ್ಯವಹಾರ ಮಾಡ್ತಾರೆ ಅನ್ನೋ ಥರ ಹೇಳ್ತಿದ್ದಾರೆ. ಇದರಲ್ಲಿ ಭಾಗವಾಗಿ ಇವರು ವೋಡಾಫೋನ್ ಐಡಿಯಾ ಅವರಿಗೆ ಪ್ರೊವೈಡ್ ಮಾಡ್ತಿರೋ ಸರ್ವಿಸ್ ಏನಂದರೆ ವೋಡಾಫೋನ್ ಐಡಿಯಾ ಇಂಟರ್ನ್ಯಾಷನಲ್ ಮೆಸೇಜಸ್ ರಿಲೇಟೆಡ್ ಆಗಿ ಆ ಮೆಸೇಜಸ್ ರಿಲೇಟೆಡ್ ಆಗಿರೋ ಟೆಕ್ನಾಲಜಿ ರಿಲೇಟೆಡ್ ಆಗಿ ಎನ್ಕ್ರಿಪ್ಷನ್ ಅಂಡ್ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಮಾಡೋ ವಿಧವಾಗಿ ತಾನ್ಲಾ ಅವ್ರಿಗೆ ಸರ್ವಿಸಸ್ ಇರುತ್ತೆ ಅಂತ ಅಪ್ಡೇಟ್ ಅಂತೂ ಬಂದಿದೆ. ಈ ಥರ ಅಪ್ಡೇಟ್ ಬಂದಿರೋ ಕಾರಣವಾಗಿ ತಾನ್ಲಾ ಪ್ಲಾಟ್ಫಾರ್ಮ್ ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇವನ್ ನಿನ್ನೆನೂ ತಾನ್ಲಾ ಪ್ಲಾಟ್ಫಾರ್ಮ್ಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ನಿಂಗ್ ಅಲ್ಯೂಮಿನಿಯಂ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತೂ ಬಂದಿದೆ. ಸ್ಪೆಷಲಿ ವೇದಾಂತ ಅಂಡ್ ಹಿಂದಾಲ್ಕೋ ಅವರಿಗೆ ಪಾಸಿಟಿವ್ ಆಗಿ ಬಂದಿರೋ ಅಪ್ಡೇಟ್. ಇದರ ಪ್ರಕಾರ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಆಂಟಿ ಡಂಪಿಂಗ್ ಡ್ಯೂಟಿನ ಸೆಲೆಕ್ಟಿವ್ ಅಲ್ಯೂಮಿನಿಯಂ ಪ್ರಾಡಕ್ಟ್ ರಿಲೇಟೆಡ್ ಆಗಿ 5 years ವರೆಗೂ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆಂಟಿ ಡಂಪಿಂಗ್ ಡ್ಯೂಟಿ ಅಂದ್ರೆ ಬೇರೆ ದೇಶಗಳಿಂದ ಇಂಡಿಯಾಗೆ ಬರ್ತಿರೋ ಪ್ರಾಡಕ್ಟ್ಸ್ ಮೇಲೆ ಟ್ಯಾಕ್ಸ್ನ ಜಾಸ್ತಿ ಮಾಡೋದು. ಇದರಿಂದ ಇಂಡಿಯಾನಲ್ಲಿ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ನ ತಯಾರಿ ಮಾಡೋ ಕಂಪನೀಸ್ಗೆ ಅಡ್ವಾಂಟೇಜ್ ಇರುತ್ತಲ್ವಾ. ವೇದಾಂತ ಅಂಡ್ ಹಿಂದಾಲ್ಕೋ ಸ್ಟಾಕ್ನಲ್ಲಿ ಇವತ್ತು ನಮಗೆ ರ್ಯಾಲಿ ಕಾಣಿಸಿದೆ. ಆದರೆ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಬೇಕಂತ DTGR ಸೆಪ್ಟೆಂಬರ್ 2021 ರೆಕಮೆಂಡ್ ಮಾಡಿದ್ದಾರೆ. ಬಟ್ ಇದರ ರಿಲೇಟೆಡ್ ಆಗಿ ಇವತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಫೈನಲ್ ಅಪ್ಡೇಟ್ನ ತಗೊಂಡೋ ರೀಸನ್ ಇಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಹೋಗಿದೆ. ಇದು ವೇದಾಂತ ಅಂಡ್ ಹಿಂದಾಲ್ಕೋ ಅವರಿಗೆ ಏನಕ್ಕೆ ನಾಲ್ಕೋ ಅವರಿಗೆ ಬೆನಿಫಿಟ್ ಆಗಬೇಕಲ್ವಾ, ಬಿಕಾಸ್ ನಾಲ್ಕೋನೇ ಅಲ್ಯೂಮಿನಿಯಂ ರಿಲೇಟೆಡ್ ಆಗಿ ಪ್ಯೂರ್ ಪ್ಲೇ. ಆದರೆ ಈಗ ನಾವು ಮಾತಾಡ್ಕೊಳ್ತಾರೋ ಅಪ್ಡೇಟ್ ನ ನಾಲ್ಕೋ ಅವರಿಗೆ ರಿಲೇಟೆಡ್ ಆಗಿ ಇಲ್ಲ, ಬಿಕಾಸ್ ಪ್ರಾಡಕ್ಟ್ಸ್ ಮೇಲೆ ಮಾತ್ರ ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಅಪ್ಡೇಟ್ ಬರ್ತಿದೆ. ಆ ಪ್ರಾಡಕ್ಟ್ಸ್ ನಾಲ್ಕೋ ಅವರು ತಯಾರಿ ಮಾಡ್ತಾ ಇಲ್ಲ ಅಂತ ಇವತ್ತು ನೀವು ಗಮನಿಸಿದ್ರೆ ನಾಲ್ಕೋ ಇವನ್ ಹಿಂದೂ ಕಾಪರ್ ನಲ್ಲೂ ಇವತ್ತು ಒಂದು ಸ್ಟ್ರಾಂಗ್ ರ್ಯಾಲಿ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಮಗೆ ಕಾಣಿಸಿದೆ. ಹಿಂದೂ ಕಾಪರ್ ನಾಲ್ಕೋನಲ್ಲಿ ಆದ್ರೆ ಮೆಜಾರಿಟಿ ಆಫ್ ಸ್ಟೇಕ್ ನ ಮೀನ್ಸ್ ಮೆಜಾರಿಟಿ ಆಫ್ ಶೇರ್ ನ ಗವರ್ಮೆಂಟ್ ಆಫ್ ಇಂಡಿಯಾನೇ ಹೋಲ್ಡ್ ಮಾಡ್ತಿದೆ. ಹಿಂದೂಸ್ತಾನ್ ಕಾಪರ್ ನಲ್ಲಿ 66% ಶೇರ್ ನ ಅಂಡ್ ಇವನ್ ನಾಲ್ಕೋನಲ್ಲಿ 51% ನಿಯರ್ಲಿ ಶೇರ್ ನ ಗವರ್ಮೆಂಟ್ ಆಫ್ ಇಂಡಿಯಾನೇ ಹೋಲ್ಡ್ ಮಾಡ್ತಿದೆ. ಇವತ್ತು ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಬಂದಿರೋ ಸ್ಪೆಕ್ಯುಲೇಷನ್ ಏನಂದ್ರೆ ಈ 2 ಕಂಪನೀಸ್ ರಿಲೇಟೆಡ್ ಆಗಿ ಗವರ್ಮೆಂಟ್ ಹೋಲ್ಡ್ ಮಾಡ್ತಿರೋ ಶೇರ್ ನ ಸ್ಟ್ರಾಟಜಿಕ್ ಸೇಲ್ ಮಾಡ್ಬೇಕಂತ ಅನ್ಕೊಂತಾ ಇದೆ. ಮೀನ್ಸ್ ಯಾರಾದ್ರೂ ಈ ಕಂಪನಿನ ಇನ್ನೂ ಗ್ರೋತ್ ಮಾಡ್ಬೇಕಂತ ನಂಬ್ತಾ ಇರ್ತಾರೋ ಅವ್ರಿಗೆ ಬೇಕಂದ್ರೆ ಗವರ್ಮೆಂಟ್ ಇಂದ ಆ ಶೇರ್ ನ ತಗೊಂಡು ಇನ್ನು ಡೆವಲಪ್ ಮಾಡಬಹುದಂತ. ನಮಗೆ ಗೊತ್ತು ಪ್ರೈವೇಟೈಸೇಷನ್ ಅಂತ ಸ್ಟ್ರಾಟಜಿಕ್ ಸೇಲ್ ಅಂತ ಯಾವಾಗಾದ್ರೂ ಕಂಪನಿ ರಿಲೇಟೆಡ್ ಆಗಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಇರುತ್ತೆ ಅಂತ. ಅದರಿಂದಾನೇ ಇವತ್ತು ಸ್ಟಾಕ್ ಅಲ್ಲಿ ರ್ಯಾಲಿ ಕಾಣಿಸಿದೆ. ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಂದಿರೋ ಅಪ್ಡೇಟ್ ಅಗೈನ್ ಒಂದು ಅಪ್ಡೇಟ್ ಸ್ಟ್ರಾಟಜಿಕ್ ಸೇಲ್ ಯಾವುದು ಇಲ್ಲ ಅಂತ ಕ್ಯಾಬಿನೆಟ್ ಕನ್ಸಲ್ಟೇಷನ್ ಅಲ್ಲಿ ಇದ್ಯಾವುದು ಇಲ್ಲ ಅಂತಾನು ಓನ್ಲಿ ಸ್ಪೆಕ್ಯುಲೇಷನ್ ಅಂತಾನೆ ಮಾರ್ಕೆಟ್ ಅಲ್ಲಿ ನ್ಯೂಸ್ ಅಪ್ಡೇಟ್ ಆಗಿದೆ. ಬಟ್ ಸ್ಟಿಲ್ ಸ್ಟ್ರಾಂಗ್ ಪಾಸಿಟಿವ್ ಆಗಿ ಗೈನ್ ಆಗಿ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ಇವೆರಡು ಶೇರು ಕ್ಲೋಸ್ ಆಗಿವೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಒಂದು ಒಳ್ಳೆ ಅಪ್ಡೇಟ್ ಅಂತ ಅನ್ಕೊಂತೀನಿ. ಇವತ್ತು ದೊಡ್ಡದಾಗಿ ಸ್ಟಾಕ್ ಏನೂ ಬೆಳೆದಿಲ್ಲ, ಬಟ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಹೇಳಿದ ಪ್ರಕಾರ ಇಲ್ಲಿಂದ ನೆಕ್ಸ್ಟ್ 12 ಮಂತ್ಸ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸು 3185 ರೂಪೀಸ್ಗೆ ಹೋಗುತ್ತೆ ಅಂತ 12 ಮಂತ್ಸ್ ಟಾರ್ಗೆಟು 33%, ಇಲ್ಲಿಂದ 33% ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇವ್ರು ಏನಕ್ಕೆ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅದ್ರ ಮಾತಾಡೋಕೊಳ್ಳೋಕೆ ಮುಂಚೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರೋ ಅಪ್ಡೇಟ್ ರಿಲಯನ್ಸ್ ಅವರು $736 ಮಿಲಿಯನ್ ವರೆಗೂ ಗ್ರೀನ್ ಲೋನ್ ತಗೊತಾ ಇದ್ದಾರೆ ಅಂತ. ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 2021 ಜೂನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಅವರು ನಿಯರ್ಲಿ 75,000 crores ನಿಯರ್ಲಿ ನ್ಯೂ ಎನರ್ಜಿ ಸೆಗ್ಮೆಂಟ್ ಸ್ಪೆಷಲಿ ರೆನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋ ಥರ ಅನ್ಕೊಂತಾ ಇರೋ ಥರ ಅವರು ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಭಾಗವಾಗಿ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ REC ಗ್ರೂಪ್ ಇನ್ವೆಸ್ಟ್ಮೆಂಟ್. REC ಗ್ರೂಪ್ ರಿಲೇಟೆಡ್ ಆಗಿ ಅವರು ಮಾಡ್ತಿರೋ ಅಕ್ವಿಜಿಷನ್ಗೋಸ್ಕರ ಮಾಡಬೇಕಾಗಿರೋ ಪೇಮೆಂಟ್ $771 ಮಿಲಿಯನ್. ಆ $771 ಮಿಲಿಯನ್ ಇವರು ಓನ್ ಫಂಡ್ ಇಂದ ಮಾಡ್ತಿಲ್ಲ, ಗ್ರೀನ್ ಲೋನ್ ತಗೊಂಡು ಅದನ್ನು ಫಂಡ್ ಮಾಡೋ ತರ ರಿಲಯನ್ಸ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟ್ ಪ್ರೀವಿಯಸ್ ಆಗಿ ಬಂದಾಗ ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಅಕ್ವಿಜಿಷನ್ ಮಾಡ್ತಿದ್ದಾರೆ ಅಂದಾಗ ಮಾರ್ಕೆಟ್ ರಿಯಾಕ್ಟ್ ಆಗಿದೆ. ಆದರೆ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವ್ರಿಗೆ ಹೇಳ್ತಿರೋದು ರಿಲಯನ್ಸ್ ಇಂಡಸ್ಟ್ರಿ ಅಂದ್ರೆ ಇವರು ಆಯಿಲ್ ಕೆಮಿಕಲ್ ಬಿಸ್ನೆಸ್, ರಿಟೈಲ್ ಆದ್ರು, ಟೆಲಿಕಾಮ್ ಆದ್ರು, ಮೀಡಿಯಾ, ಟೆಕ್ನಾಲಜಿ ಬಿಸ್ನೆಸ್ ಎಲ್ಲಾನು ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಇದೆ. ಈ ಪ್ರೀವಿಯಸ್ ಆಗಿ ಬಂದಿರೋ ರ್ಯಾಲಿಯಲ್ಲಿ ಮೈನ್ ರೀಸನ್ ರಿಲಯನ್ಸ್ ರಿಟೈಲ್ ರಿಲೇಟೆಡ್ ಆಗಿ ನಮಗೆ ಕಾಣಿಸ್ತಿರೋ ಸ್ಟ್ರಾಂಗ್ ಗ್ರೋತ್ ಅಂಡ್ ಇವರು ಇಂಟ್ರೊಡ್ಯೂಸ್ ಮಾಡಿರೋ ಜಿಯೋ ಇಂದ ಬಂದಿರೋ ಇನ್ವೆಸ್ಟ್ಮೆಂಟ್ ಒಂದು ಸ್ಟ್ರಾಂಗ್ ಬ್ರಾಂಡ್ ವ್ಯಾಲ್ಯೂನ ಬಿಸ್ನೆಸ್ ನ ರಿಲಯನ್ಸ್ ಗೆ ಕ್ರಿಯೇಟ್ ಮಾಡಿದೆ. ಮೀನ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಆಲ್ರೆಡಿ ರಿಫ್ಲೆಕ್ಟ್ ಆಗಿದೆ. ಆದ್ರೆ ನೆಕ್ಸ್ಟ್ ರಿಲಯನ್ಸ್ ರಿಲೇಟೆಡ್ ಆಗಿ ಸ್ಟ್ರಕ್ಚರಲ್ ಗ್ರೋತ್ ನ ಇವರು ಜೂನ್ ನಲ್ಲಿ ಅನೌನ್ಸ್ ಮಾಡಿರೋ 75,000 crores ಯಾವ್ದಾದ್ರು ನ್ಯೂ ಎನರ್ಜಿ ಸೆಗ್ಮೆಂಟ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ಆ ಎನರ್ಜಿ ಸೆಗ್ಮೆಂಟ್ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದರ ರಿಲೇಟೆಡ್ ಆಗಿ ರಿಲಯನ್ಸ್ ಅವರ ವಿಷನ್ ಕ್ಲಿಯರ್ ಆಗಿದೆ ಅಂತ. ಇದರಿಂದ ಆ ಸೆಗ್ಮೆಂಟ್ ಅಲ್ಲಿ ಅವರು ಹೇಳಿದಿರೋ ತರ ಪ್ಲೇ ಆದ್ರೆ ನೆಕ್ಸ್ಟ್ 12 ಮಂತ್ಸ್ ನಲ್ಲಿ ರಿಲಯನ್ಸ್
3185 ರುಪೀಸ್ಗೆ ರೀಚ್ ಆಗುತ್ತೆ ಅನ್ನೋ ಥರ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಅಭಿಪ್ರಾಯ ಪಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟ್ 17,140 ಅಂಡ್ ಅದು ಬ್ರೇಕ್ ಆದ್ರೆ 17,060, ರೆಸಿಸ್ಟೆಂಟ್ 17,250. ನಿಫ್ಟಿ ಇವತ್ತು ನಮಗೆ ಆ ಲೆವೆಲ್ ಎಲ್ಲ ರಿಜೆಕ್ಟ್ ಆಗಿದೆ. ಅದರಿಂದ ಫರ್ದರ್ ಆಗಿ ಈ ಲೆವೆಲ್ ಹತ್ತಿರ ಯಾವ ತರ ಪ್ರೈಸ್ ಆಕ್ಟಿವಿಟಿ ಕಾಣುತ್ತೆ ಅಂತ ಗಮನಿಸೋಣ. ಇಫ್ ಆ ಲೆವೆಲ್ ಸಸ್ಟೈನ್ ಆದರೆ 17,350 ವರೆಗೂ ಹೋಗುತ್ತೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,180 ಅಂಡ್ ರೆಸಿಸ್ಟೆಂಟ್ 37,060 ಅಂಡ್ ನಿಫ್ಟಿ ರಿಲೇಟ್ ಆಗಿರೋ ಆಪ್ಷನ್ ಚೈನ್ ನೋಡಿದ್ರೆ ಒಂದು ಹ್ಯೂಜ್ ಕಾಲ್ ರೈಟಿಂಗ್ ಅಂತೂ ಕಾಣಿಸ್ತಾ ಇದೆ. ಆದ್ರೆ ಇವತ್ತು ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆಗೋದ್ರಿಂದ ಡಿಫರೆಂಟ್ ಎಕ್ಸ್ಪೈರಲ್ಲಿ ನಮಗೆ ಮಲ್ಟಿಪಲ್ ಸ್ಟ್ರೈಕ್ ಪ್ರೈಸ್ ಹತ್ರನೂ ಅನ್ವೈಂಡಿಂಗ್ಸ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿಂದ ಟಾಪ್ ಸೈಡ್ ಗೆ ರ್ಯಾಲಿ ಆಗ್ತಿರೋವಾಗ ಕಂಫರ್ಟಬಲ್ ಆಗಿ ಆ ಪೊಸಿಷನ್ ಹತ್ರ ಕಾಲ್ ರೈಟರ್ಸ್ ತುಂಬಾ ಜಾಸ್ತಿ ಕಾಲ್ ರೈಟ್ ಮಾಡ್ತಿರೋದನ್ನ ನೋಡಿದ್ರೆ ಅದು 17,500. ಸೊ 17,500 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗೇನು ಅಂಡ್ ಡೌನ್ ಸೈಡ್ ನೋಡಿದ್ರೆ 17,000 ಇಮಿಡಿಯೇಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಪುಟ್ ರೈಟರ್ಸ್ 17,000 ಅಲ್ಲಿ ಹೈ ಓವರ್ ಡೇಟಾನ ಬಿಲ್ಡ್ ಮಾಡ್ತಿರೋ ಕಾರಣವಾಗಿ 17,000 to 17,500 ಇನ್ ಬಿಟ್ವೀನ್ ಮಾರ್ಕೆಟ್ ಇರೋದಕ್ಕೆ ಪಾಸಿಬಿಲಿಟಿ ಇರೋ ಹತ್ರ ಕಾಲ್ ರೈಟರ್ಸ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಿದ್ದಾರೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮಗೆ ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರಿಗಾದ್ರೂ ಯೂಸ್ ಆಗತ್ತಂದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.